ಪ್ರತಿ ಮಿಕ್ಸರ್ಗೆ 1014 ದರದಂತೆ 250 ಮಿಕ್ಸರ್ಗಳ ಬಿಲ್ಲು ಮೊದಲು 30% ಮತ್ತು 15% ಅನುಕ್ರಮ ರಿಯಾಯಿತಿಗಳು ಹಾಗೂ ಕ್ರೆಡಿಟ್ ಕಾರ್ಡ್ ಪಾವತಿಗೆ ಹೆಚ್ಚುವರಿಯಾಗಿ 20% ರಿಯಾಯಿತಿ ನೀಡಿದ್ರೆ ಪಾವತಿಸಬೇಕಾದ ಮೊತ್ತ ಎಷ್ಟಂತ ಕೇಳಿಲಿ ನೋಡ್ರಿ. ಟೋಟಲ್ ಅಮೌಂಟ್ ಎಷ್ಟಾಗತ್ತಿದೆ 1014 250 ಮಿಕ್ಸರ್ಗೆ ಆದ್ರೆ ಟೋಟಲ್ ಅಮೌಂಟ್ 2,53,500 ರೂಪಾಯಿ ಆಕತಿ. ಈ 2,53,500 ಮೇಲೆ ಡಿಸ್ಕೌಂಟ್ ಕೊಡ್ತಾನೆ. ಎಷ್ಟು ಮೊದ್ಲಾಗ 30% ಡಿಸ್ಕೌಂಟ್ ಕೊಟ್ಟಾನಂದ್ರೆ ಉಳಿದಿದ್ದೆಷ್ಟು 70/100 ಆಗುತ್ತೆ. ಆಮೇಲೆ 15% ಡಿಸ್ಕೌಂಟ್ ಕೊಟ್ಟಾನಂದ್ರೆ ಉಳಿದಿದ್ದೆಷ್ಟು 85/100 ಆಗುತ್ತೆ. ನಂತರ ಏನ್ ಮಾಡ್ತಾರೆ, ಹೆಚ್ಚುವರಿಯಾಗಿ 20% ಡಿಸ್ಕೌಂಟ್ ಕೊಡ್ತಾನಂದ್ರೆ ಎಷ್ಟು 80/100 ಆಗುತ್ತೆ. ಇಲ್ಲಿ 0 ಕ್ಯಾನ್ಸಲ್ ಮಾಡೋಣ, ಇದು 2 ಕ್ಯಾನ್ಸಲ್ ಮಾಡೋಣ. 2,535 × 7 × 85 × 8 ಮಾಡಿ ಡಿವೈಡೆಡ್ ಬೈ 10 ಮಾಡಬೇಕು. ಅಂದ್ರೆ ಎಷ್ಟಾಗತ್ತೆ ಇಲ್ಲಿ 1,20,666 ರೂಪಾಯಿ ಏನ್ ಮಾಡ್ಬೇಕು ಪಾವತಿಸಬೇಕಾದ ಅಮೌಂಟ್ ಆಕತಿ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಕತಿ. ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಎ, ಬಿ ಮತ್ತು ಸಿ ಅವರು ಒಂದು ಕೆಲಸವನ್ನು ಕ್ರಮವಾಗಿ 3, 2 ಮತ್ತು 6 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಅವರು 3 ಒಟ್ಟಾಗಿ ಕೆಲಸ ಮಾಡಿದ್ರ ಅದೇ ಕೆಲಸದ 3 ಪಟ್ಟು ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳು ಬೇಕಾಗತ್ತೆ ಅಂತ ಕೇಳಿರಲಿ. ನೋಡ್ರಿ, ಎ ಎಷ್ಟು ದಿನದಾಗ ಮಾಡ್ತಾನೆ ಇಲ್ಲಿ 3 ದಿನದಾಗ, ಬಿ ಎಷ್ಟು ದಿನದಾಗ 2 ದಿನದಾಗ, ಸಿ 6 ದಿನದಾಗ. LCM ಎಷ್ಟಾಗತ್ತೆ 6, 3 2 2 3 6 1 ಆಯ್ತು. 3 ಜನ ಸೇರಿ ಮಾಡ್ಯಾರ ಅಂದ್ರೆ ಟೋಟಲ್ ಎಫಿಷಿಯನ್ಸಿ ಎಷ್ಟಾಗತ್ತೆ ಇದು 6 ಆಗುತ್ತೆ. ಹಂಗಾರೆ ಟೈಮ್ ಎಷ್ಟಾಗುತ್ತೆ ಅಲ್ಲಿ ಈ 6 ವರ್ಕ್ ನ 3 ಪಟ್ ಅಂತ ಕೇಳಿ ಇಂಟು 3/6 ಎಫಿಷಿಯನ್ಸಿ ಆಗುತ್ತೆ. ಇಂಟು 6 ಕ್ಯಾನ್ಸಲ್ ಮಾಡಿದ್ರೆ 3 ದಿನದಾಗ ಏನ್ ಮಾಡ್ತಾರೆ ಕೆಲಸ ಕಂಪ್ಲೀಟ್ ಮಾಡ್ತಾರೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ತಂದೆ, ತಾಯಿ, ಮಗ ಮತ್ತು ಮಗಳಿರುವ ಒಂದು ಕುಟುಂಬದಲ್ಲಿ ಮಗ ಮತ್ತು ಮಗಳ ವಯಸ್ಸಿನ ವ್ಯತ್ಯಾಸ 3 ವರ್ಷಗಳಾಗೈತೆ ಅಂತ ಕೊಟ್ರ. ಅಂದ್ರ ಮಗಳು ಮತ್ತು ಸಣ್ಣ ಅಂದ್ರೆ ಡಾಟರ್ ಮೈನಸ್ ಸಣ್ಣ ವ್ಯತ್ಯಾಸ ಎಷ್ಟೈತಿ 3 ವರ್ಷ ಐತಿ. ಅದೇ ರೀತಿ ತಂದೆ ಮತ್ತು ತಾಯಿ ವಯಸ್ಸಿನ ವ್ಯತ್ಯಾಸಕ್ಕೂ ಸಮ ಐತಿ. ಅಂದ್ರ ಫಾದರ್ ಮತ್ತು ಮದರ್ ಏಜ್ನು ಏನೈತಿ 3 ಐತಿ. ಆಮೇಲೆ ನೋಡ್ರಿ, ಕುಟುಂಬದ ಒಟ್ಟು ವಯಸ್ಸು 144 ವರ್ಷಗಳು ಅಂತ ಕೊಟ್ರ. ಅಂದ್ರ ಫಾದರ್, ಮದರ್ ಮತ್ತು ಡಾಟರ್ ಮತ್ತು ಸನ್ ಸೇರಿ ಎಷ್ಟೈತಿ ಟೋಟಲ್ ವಯಸ್ಸು 144 ವರ್ಷ ಐತಿ. ತಂದೆಯ ಅತ್ಯಂತ ಹಿರಿಯರು ಮತ್ತು ಮಗನ ಅತ್ಯಂತ ಕಿರಿಯವನಾಗಿನ ಮಗನ ವಯಸ್ಸು ತಾಯಿ ವಯಸ್ಸಿನ ಅರ್ಧದಷ್ಟೈತಿ. ಅಂದ್ರೆ ನೋಡ್ರಿ, ಸಣ್ಣ ವಯಸ್ಸು ಎಕ್ಸ್ ಇತ್ತು ಅಂದ್ರೆ ಮದರ್ ಏಜ್ ಏನೈತಿ ಡಬಲ್ ಆಗುತ್ತೆ, ಅಂದ್ರೆ 2x ಆಗುತ್ತೆ. ಮಗಳ ವಯಸ್ಸು ಎಷ್ಟು ಅಂತ ಕೇಳಿರಿ ಇಲ್ಲಿ ನೋಡ್ರಿ, ಮದರ್ ಏಜ್ 2x ಆದ್ರೆ ಇಲ್ಲಿ ಫಾದರ್ ಏಜ್ ಏನಾಗತ್ತೆ m = 3 + 2x ಆಗುತ್ತೆ. ಆಮೇಲೆ ನೋಡ್ರಿ, ಸಣ್ಣ ಏಜ್ ಎಕ್ಸ್ ಇತ್ತು ಅಂದ್ರೆ ಇಲ್ಲಿ ಡಾಟರ್ ಏಜ್ ಏನಾಗುತ್ತೆ ಡಾಟರ್ ಏಜ್ 3 + x ಆಗುತ್ತೆ. ಅಂದ್ರೆ ಫಾದರ್, ಮದರ್ ಮತ್ತು 3 ಜನದ ವ್ಯಾಲ್ಯೂ ಬಂತು. ಇಲ್ಲಿ ಫಾದರ್ ಏಜ್ ಎಷ್ಟೈತಿ ಇಲ್ಲಿ ನಮ್ಗೆ 3 + 2x ಐತಿ. ಮದರ್ ಏಜ್ ಏನೈತಿ 2x ಏಜ್ ಐತಿ. ಡಾಟರ್ ಏಜ್ ಏನೈತಿ 3 + x ಐತಿ. ಸಣ್ಣ ಏಜ್ ಏನೈತಿ x ಐತಿ = 144 ಆಯ್ತು. ಟೋಟಲ್ ಏನಾಗುತ್ತೆ 6x + r = ಎಷ್ಟಾಯ್ತು 144 ಆಗುತ್ತೆ. 6x = 138, x = ಎಷ್ಟು ಬಂತು 23 ಬಂತು. ನಮಗೆ ಯಾರು ಏಜ್ ಕೇಳ್ಯಾರ ಡಾಟರ್ ಏಜ್ ಕೇಳ್ಯಾರ. ಡಾಟರ್ ಏಜ್ ಏನೈತಿ x + 3 ಐತಿ. ಅಂದ್ರೆ 23 + 3 ಮಾಡಿದ್ರೆ ಎಷ್ಟು ಬರ್ತೈತಿ 26 ವರ್ಷ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ತಂದೆ, ತಾಯಿ, ಮಗ ಮತ್ತು ಮಗಳಿರುವ ಒಂದು ಕುಟುಂಬದಲ್ಲಿ ಮಗ ಮತ್ತು ಮಗಳ ವಯಸ್ಸಿನ ವ್ಯತ್ಯಾಸ 3 ವರ್ಷಗಳಾಗೈತೆ ಅಂತ ಕೊಟ್ರ. ಅಂದ್ರ ಮಗಳು ಮತ್ತು ಸಣ್ಣ ಅಂದ್ರೆ ಡಾಟರ್ ಮೈನಸ್ ಸಣ್ಣ ವ್ಯತ್ಯಾಸ ಎಷ್ಟೈತಿ 3 ವರ್ಷ ಐತಿ. ಅದೇ ರೀತಿ ತಂದೆ ಮತ್ತು ತಾಯಿ ವಯಸ್ಸಿನ ವ್ಯತ್ಯಾಸಕ್ಕೂ ಸಮ ಐತಿ. ಅಂದ್ರ ಫಾದರ್ ಮತ್ತು ಮದರ್ ಏಜ್ನು ಏನೈತಿ 3 ಐತಿ. ಆಮೇಲೆ ನೋಡ್ರಿ, ಕುಟುಂಬದ ಒಟ್ಟು ವಯಸ್ಸು 144 ವರ್ಷಗಳು ಅಂತ ಕೊಟ್ರ. ಅಂದ್ರ ಫಾದರ್, ಮದರ್ ಮತ್ತು ಡಾಟರ್ ಮತ್ತು ಸಣ್ಣ ಸೇರಿ ಎಷ್ಟೈತಿ ಟೋಟಲ್ ವಯಸ್ಸು 144 ವರ್ಷ ಐತಿ. ತಂದೆಯ ಅತ್ಯಂತ ಹಿರಿಯರು ಮತ್ತು ಮಗನ ಅತ್ಯಂತ ಕಿರಿಯವನಾಗಿನ ಮಗನ ವಯಸ್ಸು ತಾಯಿ ವಯಸ್ಸಿನ ಅರ್ಧದಷ್ಟೈತಿ. ಅಂದ್ರೆ ನೋಡ್ರಿ, ಸಣ್ಣ ವಯಸ್ಸು ಎಕ್ಸ್ ಇತ್ತು ಅಂದ್ರೆ ಮದರ್ ಏಜ್ ಏನೈತಿ ಡಬಲ್ ಆಗುತ್ತೆ, ಅಂದ್ರೆ 2x ಆಗುತ್ತೆ. ಮಗಳ ವಯಸ್ಸು ಎಷ್ಟು ಅಂತ ಕೇಳಿರಿ ಇಲ್ಲಿ ನೋಡ್ರಿ, ಮದರ್ ಏಜ್ 2x ಆದ್ರೆ ಇಲ್ಲಿ ಫಾದರ್ ಏಜ್ ಏನಾಗತ್ತೆ m = 3 + 2x ಆಗುತ್ತೆ. ಆಮೇಲೆ ನೋಡ್ರಿ, ಸಣ್ಣ ಏಜ್ ಎಕ್ಸ್ ಇತ್ತು ಅಂದ್ರೆ ಇಲ್ಲಿ ಡಾಟರ್ ಏಜ್ ಏನಾಗುತ್ತೆ ಡಾಟರ್ ಏಜ್ 3 + x ಆಗುತ್ತೆ. ಅಂದ್ರೆ ಫಾದರ್, ಮದರ್ ಮತ್ತು 3 ಜನದ ವ್ಯಾಲ್ಯೂ ಬಂತು. ಇಲ್ಲಿ ಫಾದರ್ ಏಜ್ ಎಷ್ಟೈತಿ ಇಲ್ಲಿ ನಮ್ಗೆ 3 + 2x ಐತಿ. ಮದರ್ ಏಜ್ ಏನೈತಿ 2x ಏಜ್ ಐತಿ. ಡಾಟರ್ ಏಜ್ ಏನೈತಿ 3 + x ಐತಿ. ಸಣ್ಣ ಏಜ್ ಏನೈತಿ x ಐತಿ = 144 ಆಯ್ತು. ಟೋಟಲ್ ಏನಾಗುತ್ತೆ 6x + r = ಎಷ್ಟಾಯ್ತು 144 ಆಗುತ್ತೆ. 6x = 138, x = ಎಷ್ಟು ಬಂತು 23 ಬಂತು. ನಮಗೆ ಯಾರು ಏಜ್ ಕೇಳ್ಯಾರ ಡಾಟರ್ ಏಜ್ ಕೇಳ್ಯಾರ. ಡಾಟರ್ ಏಜ್ ಏನೈತಿ x + 3 ಐತಿ. ಅಂದ್ರೆ 23 + 3 ಮಾಡಿದ್ರೆ ಎಷ್ಟು ಬರ್ತೈತಿ 26 ವರ್ಷ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ವಸ್ತುವಿನ ಖರೀದಿ ಬೆಲೆ 10,720, ಅದನ್ನು 9,862.4ಕ್ಕೆ ಮಾರಲೈತಿ. ನಷ್ಟ ಶೇಕಡಾವಾರು ಎಷ್ಟು ಅಂತ ಕೇಳ್ರೆ ಲಾಸ್ ಎಷ್ಟಾಗುತ್ತೆ ಇಲ್ಲಿ
ಲಾಸ್ 857.6 ಆಗುತ್ತೆ. ನಮಗೆ ಪರ್ಸೆಂಟೇಜ್ ಲಾಸ್ ಕೇಳ್ಯಾರ. ಪರ್ಸೆಂಟೇಜ್ ಲಾಸ್ ಇಸ್ ಈಕ್ವಲ್ ಟು 857.6 ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಎಷ್ಟೈತಿ 10,720 ಇಂಟು 100 ಆಕತಿ. 2 0 ಕ್ಯಾನ್ಸಲ್, ಇಲ್ಲಿ ಪಾಯಿಂಟ್ ಐತಿ, ಇದನ್ನ 0 ಕ್ಯಾನ್ಸಲ್ ಮಾಡೋಣ. ಅಂದ್ರೆ ಎಷ್ಟಲೇ 8,576 ಆಗುತ್ತೆ. ಅಂದ್ರೆ 8% ಏನಾಗುತ್ತೆ ಲಾಸ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅವರ ಆದಾಯ 12,000. ಅವರು ತಮ್ಮ ಆದಾಯದ 27% ಅನ್ನ ಉಳಿತಾಯ ಮಾಡ್ತಾರೆ. ಅವರ ಆದಾಯ 20% ಹೆಚ್ಚಾದ್ರೆ ಮತ್ತು ವೆಚ್ಚವು 15% ಹೆಚ್ಚಾದ್ರೆ ಅವ್ರ ಉಳಿತಾಯ ಎಷ್ಟಾಗುತ್ತೆ ಅಂತ ಕೇಳಿರಿ. ನೋಡ್ರಿ ಒಂದು ಇನ್ಕಮ್ ಎಷ್ಟೈತಿ ಇಲ್ಲಿ ಮೊದಲಕ 12,000 ರೂಪಾಯಿ ಐತಿ. ಅವ ಎಷ್ಟು ಪರ್ಸೆಂಟ್ ಸೇವ್ ಮಾಡ್ತಾನೆ 27%. 12% 12,000 27% ಅಂದ್ರೆ ಎಷ್ಟಾಗುತ್ತೆ 12,000ಕ್ಕೆ 27% ಅಂದ್ರೆ ಏನಾಗುತ್ತೆ 2 0 ಕ್ಯಾನ್ಸಲ್ ಮಾಡಿದ್ರೆ 3,240 ರೂಪಾಯಿ ಏನಾಗುತ್ತೆ ಸೇವಿಂಗ್ಸ್ ಆಗುತ್ತೆ. ಹಂಗಾರೆ ಖರ್ಚು ಏನಾಗುತ್ತೆ 12,000 3,240 ಅದ್ರ ಖರ್ಚು ಎಷ್ಟಾಗುತ್ತೆ 8,760 ರೂಪಾಯಿ ಏನಾಗುತ್ತೆ ಎಕ್ಸ್ಪೆಂಡಿಚರ್ ಆಗುತ್ತೆ. ಆಮೇಲೆ ನೋಡ್ರಿ 20% ಏನಾಗುತ್ತೆ ಇನ್ಕಮ್ ಜಾಸ್ತಿ ಆಗುತ್ತೆ. ಅಂದ್ರೆ ಪ್ಲಸ್ 20% ಅಂದ್ರೆ ಎಷ್ಟಾಗುತ್ತೆ 14,400 ಏನಾಗುತ್ತೆ ಇನ್ಕಮ್ ಆಗುತ್ತೆ. ಆಮೇಲೆ ಎಕ್ಸ್ಪೆಂಡಿಚರ್ ಏನಾಗುತ್ತೆ 15% ಜಾಸ್ತಿ ಆಗೈತಿ. ಅಂದ್ರೆ ಎಷ್ಟಾಗುತ್ತೆ 8,760 ಇಂಟು 15% ಜಾಸ್ತಿ ಅಂದ್ರೆ 115 ರೂಪಾಯಿ 100 ಆಗುತ್ತೆ. 0 0 ಕ್ಯಾನ್ಸಲ್ ಮಾಡೋಣ. ಎಕ್ಸ್ಪೆಂಡಿಚರ್ ಎಷ್ಟು ಬರುತ್ತೆ 10,074 ಆಗುತ್ತೆ. ಎಷ್ಟು ಇದು ಆತಿಲ್ಲ 14,400 10,074 ಹೋದ್ರೆ ಸೇವಿಂಗ್ಸ್ ಎಷ್ಟಾಗುತ್ತೆ ಇಲ್ಲಿ 4,326 ಆಗುತ್ತೆ. ಅಂದ್ರೆ ಸೇವಿಂಗ್ಸ್ ಎಷ್ಟು ಇನ್ಕ್ರೀಸ್ ಆಗ್ತಿಲ್ಲಿ 1,086 ರೂಪಾಯಿ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ತರಗತಿಯ 35 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 13 ವರ್ಷಗಳು. ಶಿಕ್ಷಕರ ವಯಸ್ಸನ್ನು ಸೇರಿಸಿದರೆ ಇಡೀ ಗುಂಪಿನ ಸರಾಸರಿ ವಯಸ್ಸು 14 ವರ್ಷ ಆಗುತ್ತೆ. ಶಿಕ್ಷಕರ ವಯಸ್ಸು ಎಷ್ಟು ಅಂತ ಕೇಳಿದ್ರೆ ವಿದ್ಯಾರ್ಥಿಗಳ ವಯಸ್ಸು ಎಷ್ಟಾಗುತ್ತೆ ಇಲ್ಲಿ 35 ಜನದ್ದು 35 ಇಂಟು 13 ಮಾಡಿದ್ರೆ 455 ಆಗುತ್ತೆ. ಇದರ ಟೀಚರ್ ಒಬ್ಬನ ಸೇರಿಸಿದ್ರೆ ಎಷ್ಟು ಜನ ಆಕಾರ 36 ಜನ ಆಕಾರ. ಎವರೇಜ್ 14 ಅಂತ ಕೊಟ್ಟರೆ ಎಷ್ಟಾಗುತ್ತೆ 504 ಆಗುತ್ತೆ. ಈ ಸ್ಟೂಡೆಂಟ್ ಒಳಗೆ ಈ ಟೋಟಲ್ ಜನದ ಮೈನಸ್ ಮಾಡಿದ್ವಿ ಅಂದ್ರೆ ಎಷ್ಟು ಬರ್ತದೆ 49. ಈ 49 ವರ್ಷ ಏನಾಗುತ್ತೆ ಟೀಚರ್ ವಯಸ್ಸಾಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 5 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ಘನ ಲೋಹದ ಗೋಳವನ್ನು ಕರಗಿಸಿ ಪ್ರತಿಯೊಂದರ ತ್ರಿಜ್ಯ 3.5 ಸೆಂಟಿಮೀಟರ್ ಇರುವ ಸಣ್ಣ ಗೋಳಗಳಾಗಿ ಮರುರೂಪಿಸಲಾಗೈತಿ. ಅಂದ್ರೆ ಒಂದು ದೊಡ್ಡ ಸರ್ಕಲ್ ಇದ್ದಿದ್ದನ್ನ ಸಣ್ಣ ಸರ್ಕಲ್ ಆಗಿ ಮಾಡ್ಯಾರ. ಎಲ್ಲಾ ಸಣ್ಣ ಗೋಳಗಳ ಒಟ್ಟು ಮೇಲ್ಮೈ ವಿಸ್ತೀರ್ಣ ಮತ್ತು ಮೂಲ ಗೋಳದ ಮೇಲ್ಮೈ ವಿಸ್ತೀರ್ಣದ ಅನುಪಾತವನ್ನ ಕಂಡಿಡ್ರಿ ಅಂತ ಕೇಳಿದ್ರೆ ನೋಡ್ರಿ ಈ ಆಕಾರಲಿದ್ದ ಈ ಆಕಾರಕ್ಕೆ ಬದಲಾಗೈತೆ ಅಂದ್ರೆ ಏನಾಗೈತೆ ನಮಗೆ ಬರೀ ವಾಲ್ಯೂಮ್ ಚೇಂಜ್ ಆಗಿರ್ತೈತಿ. ಅಂದ್ರೆ ವಾಲ್ಯೂಮ್ ಫಾರ್ಮುಲಾ ಏನಾಗುತ್ತೆ 4/3 ಪೈ ಆರ್ ಕ್ಯೂಬ್ ಆಗಿರ್ತೈತಿ. ಟೋಟಲ್ ನಂಬರ್ ಎಷ್ಟಾಗುತ್ತೆ ಅಂತ ಕಂಡಿಡಿ ನಾವು ಮೊದಲಕ್ಕಿಲ್ಲಿ 4/3 ಪೈ ಆರ್ ಕ್ಯೂಬ್ ಅಂದ್ರೆ ಮೊದಲಕ್ ದೊಡ್ಡದು ಈಜು ಕೊಟ್ಟು ಎನ್ ಇಂಟು ಎಷ್ಟು ಸಣ್ಣ ಆಕಾರದಾಗ ಇರ್ತೈತಿ ಅಂದ್ರೆ 4/3 ಪೈ ಆರ್ ಕ್ಯೂಬ್ ಆಗುತ್ತೆ. 4/3 ಪೈ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ದೊಡ್ಡದ್ರದ್ದು ಎಷ್ಟೈತಿ 10.5 ಐತಿ ಕ್ಯೂಬ್ ಈಜು ಕೊಟ್ಟು ಎನ್ ಇಂಟು ಸಣ್ಣದ ರೇಡಿಯಸ್ ಎಷ್ಟೈತಿ 3.5 ಹೋಲ್ ಕ್ಯೂಬ್ ಐತಿ. ಎನ್ ಸಂಖ್ಯೆ ಎಷ್ಟು ಬರ್ತೈತಿ ಟೋಟಲ್ ಎಷ್ಟು ಹಾಕೋ 10.5 ಡಿವೈಡೆಡ್ ಬೈ 3.5 ರೇಷ್ಟು ಕ್ಯೂಬ್ ಆಗುತ್ತೆ. ಇದು 3.5 ಮೂರ್ಲಿ ಆಗುತ್ತೆ. ಅಂದ್ರೆ 3 ಕ್ಯೂಬ್ ಎಷ್ಟಾಗುತ್ತೆ 27. ಅಂದ್ರೆ ಟೋಟಲ್ ಎಷ್ಟು ಹಾಕೋ ಸಣ್ಣ ಆಕಾರದ 27 ಹಾಕೋ. ಈ ಕೂರ್ದು ನಮಗೇನು ಕೇಳ್ಯಾರ ಏರಿಯಾದ ರೇಷಿಯೋ ಕೇಳ್ಯಾರ. ನೋಡ್ರಿ ಸಣ್ಣದ ಏರಿಯಾ ಏನಕತ್ತಿಲ್ಲ ಎನ್ ಇಂಟು ಫಾರ್ಮುಲಾ ಏನಾಗುತ್ತೆ 4 ಪೈ ಆರ್ ಸ್ಕ್ವೇರ್ ಆಗುತ್ತೆ ಡಿವೈಡೆಡ್ ಬೈ ಮೂಲದ್ದು ಅದರದ್ದು ಏರಿಯಾ ಫಾರ್ಮುಲಾ ಏನಾಗುತ್ತೆ 4 ಪೈ ಆರ್ ಸ್ಕ್ವೇರ್ ಆಗುತ್ತೆ. 4 ಪೈ ಕ್ಯಾನ್ಸಲ್ ಮಾಡೋಣ. ಇಲ್ಲಿ ಎನ್ ಎಷ್ಟು ಬಂದೈತಿ ನಮಗೆ 27 ಬಂದೈತಿ. ಆರ್ ಏನೈತಿ ಅದು 3.5 ಐತಿ ಡಿವೈಡೆಡ್ ಬೈ ಕೆಳಗಿಂದ ಆರ್ ವ್ಯಾಲ್ಯೂ ಎಷ್ಟೈತಿ 10.5 ಐತಿ. 10.5 ಇಟ್ಟು ಹೋಲ್ ಸ್ಕ್ವೇರ್ ಐತಿ ಅಂದ್ರೆ 3.5 ಇಲ್ಲೇ ಒಂದ್ಲೆ ಇದು ಮೂರ್ಲೆ ಆಗುತ್ತೆ. ಅಂದ್ರೆ 27 ಡಿವೈಡೆಡ್ ಬೈ 3 ಸ್ಕ್ವೇರ್ ಏನಾಗುತ್ತೆ 9 ಆಗುತ್ತೆ. 9 ಒಂದ್ಲೆ 9 ಮೂರ್ಲೆ ಅಂದ್ರೆ 3 ಡಿವೈಡ್ ಬೈ 1 ಆಗುತ್ತೆ. ಅಂದ್ರೆ 3:1 ಅನುಪಾತದೊಳಗೆ ಬರ್ತೈತಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಶಿಕ್ಷಕರು ಒಂದೇ ರೀತಿಯ 15 ಪರೀಕ್ಷಾ ಫೋಲ್ಡರ್ಗಳನ್ನ ಸಿದ್ಧಪಡಿಸುತ್ತಿದ್ದಾರೆ. ಪ್ರತಿ ಫೋಲ್ಡರ್ನಾಗ 8 ಪ್ರಶ್ನೆ ಪತ್ರಿಕೆಗಳು 6 ಉತ್ತರ ಪತ್ರಿಕೆಗಳು ಮತ್ತು 8 ಹೆಚ್ಚುವರಿ ಪುಟಗಳನ್ನು ಹೊಂದಿರುವ ಒಂದು ಪುಸ್ತಕ ಇದೆ. ಎಲ್ಲ 15 ಫೋಲ್ಡರ್ಗಳಿಗೆ ಶಿಕ್ಷಕರು ಒಟ್ಟು ಎಷ್ಟು ಪತ್ರಿಕೆಗಳು ಮತ್ತು ಪುಟಗಳನ್ನು ಸಿದ್ಧಪಡಿಸ್ತಾರೆ ಅಂತ ಕೇಳಿರಿ. ಟೋಟಲ್ ಎಷ್ಟು ಅದಾವ ಇಲ್ಲಿ 15 ಅದಾವ. 15 ಅಂದ್ರೆ ಪ್ರತಿ 8 ಏನದು 8 ಪ್ರಶ್ನೆ ಪತ್ರಿಕೆ ಅದಾವು ಪ್ಲಸ್ ಆಮೇಲೆ ಏನದು 6 ಉತ್ತರ ಪತ್ರಿಕೆ ಪ್ಲಸ್ 8 ಹೆಚ್ಚುವರಿ ಪುಟ ಅದಾವ. ಅಂದ್ರೆ ಟೋಟಲ್ ಎಷ್ಟಾಗತ್ತೆ ಇದು 22 ಆಗುತ್ತೆ. 22 ಇಂಟು 15 ಮಾಡಿದ್ರೆ ಎಷ್ಟಾಗುತ್ತೆ 330 ಪುಟಗಳನ್ನ ಸಿದ್ಧಪಡಿಸಬೇಕಾಗತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 4,000 ಎಂದು ಗುರುತಿಸಲಾದ ಒಂದು ವಸ್ತುವನ್ನ 280ಕ್ಕೆ ಮಾರಿದ್ರೆ ರಿಯಾಯಿತಿ ಶೇಕಡಾವಾರಿ ಎಷ್ಟು ಅಂತ ಕೇಳಿದ್ರೆ ಇಲ್ಲಿ ಎಷ್ಟು ಕಡಿಮೆ ಆಗೈತಿ ಇಲ್ಲಿ 3,720 ರೂಪಾಯಿ ಏನು ಕಡಿಮೆ ಆಗೈತೆ. ಅಂದ್ರೆ ಇದು ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಆಗುತ್ತೆ. ಈಕ್ವಲ್ ಟು ಡಿವೈಡೆಡ್ ಬೈ 4,000 ಏನೈತಿ ಮಾರ್ಕ್ ಪ್ರೈಸ್ ಐತಿ ಇಂಟು 100 2 0 ಇದೊಂದು 0 ಅಂದ್ರೆ 93% ಏನಾಗಿರ್ತೈತಿ ರಿಯಾಯಿತಿ ಆಗಿರ್ತೈತಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಒಂದು ಸಂಖ್ಯೆ 20% ಅನ್ನ 72ಕ್ಕೆ ಸೇರಿಸಿದಾಗ ಬಂದ ಫಲಿತಾಂಶವು ಅದೇ ಸಂಖ್ಯೆ ಆಗಿರ್ತೈತಿ.
ಅದೇ ಸಂಖ್ಯೆ 80% ಎಷ್ಟು ಅಂತ ಕೇಳಿದ್ರೆ ನೋಡ್ರಿ ಆ ಸಂಖ್ಯೆ ಎಕ್ಸ್ ಅಂತ ತಗೊಂಡ್ರೆ ಇದ್ರ 20% ಅಂದ್ರೆ ಏನಾಗುತ್ತೆ 20/100 ಆಗುತ್ತೆ. ಅದಕ್ಕೆ ಏನ್ ಮಾಡ್ಯಾರ 72 ಕೂಡ್ಸ್ಯಾರ. ಈ ಬಂದ್ ಏನಾಗಿರ್ತೈತೆ ಅದು ಈಕ್ವಲ್ ಆಗಿ ಆ ಸಂಖ್ಯೆಗೆ ಆಗಿರ್ತೈತೆ ಅಂದ್ರೆ ಎಕ್ಸ್ ಆಗುತ್ತೆ. 21 25 ಆಗುತ್ತೆ ಅಂದ್ರೆ 72 ಎಕ್ಸ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ 5 ಆಗುತ್ತೆ. ಇಲ್ಲಿ 5 ಏನಾಗುತ್ತೆ LCM ಆಗುತ್ತೆ. 5x ಮೈನಸ್ ಎಕ್ಸ್ ಡಿವೈಡೆಡ್ ಬೈ 5 ಆಗುತ್ತೆ 72. 72 4x ಡಿವೈಡೆಡ್ ಬೈ 5 ಆಗುತ್ತೆ. 4 1 4 18 ಆಗುತ್ತೆ. x ಎಷ್ಟು ಬಂತು 90 ಬಂತು. ಈ 90 80% ಎಷ್ಟಾಗುತ್ತೆ ಅಂತ ಕೇಳಿದ್ರೆ 90 ಇಂಟು 80 ಡಿವೈಡೆಡ್ ಬೈ 100 ಮಾಡಿದ್ರೆ ಎಷ್ಟಾಗುತ್ತೆ 72 ಬರ್ತೈತೆ ಅಂದ್ರೆ ಆಪ್ಷನ್ ಈ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಒಂದು ಆಯತದ ವಿಸ್ತೀರ್ಣ 195 ಸೆಂಟಿಮೀಟರ್ ಸ್ಕ್ವೇರ್ ಐತಿ. ಅದರ ಉದ್ದ 15 ಸೆಂಟಿಮೀಟರ್ ಆಗಿದ್ರೆ ಅದ ಆಯತದ ಪರಿಧಿಯನ್ನ ಕಂಡಿಡ್ರಿ ಅಂತ ಕೇಳಿರಿ. ನೋಡ್ರಿ ಏರಿಯಾ ಏನಾಗಿರ್ತೈತಿ ಆಯತದ ಲೆಂತ್ ಇಂಟು ಬ್ರೆಡ್ ತೆಗಿತೈತಿ. ಏರಿಯಾ ಕೊಟ್ಟ ನಮ್ಗೆ ಎಷ್ಟು 195 ಸೆಂಟಿಮೀಟರ್. ಅದರ ಲೆಂತ್ ಎಷ್ಟು ಕೊಟ್ಟನ 15 ಸೆಂಟಿಮೀಟರ್. ಬ್ರೆಡ್ ಕಂಡಿಡ್ರಿ ನಾವು 15 13 ಆಗುತ್ತೆ. ಬ್ರೆಡ್ ಏನ್ ಬಂತು ಇಲ್ಲಿ 13 ಸೆಂಟಿಮೀಟರ್ ಬಂತು. ನಮ್ಗೆ ಪರಿಧಿ ಕೇಳೋಣ. ಪರಿಧಿ ಫಾರ್ಮುಲಾ ಏನಾಗುತ್ತೆ ಪರಿಧಿ 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ ಆಗುತ್ತೆ. ಅಂದ್ರೆ 2 ಇಂಟು 13 ಪ್ಲಸ್ 15 ಆಗುತ್ತೆ. ಇದೆಷ್ಟಾಗುತ್ತೆ 28 ಇಂಟು 2 ಮಾಡಿದ್ರೆ 56 ಸೆಂಟಿಮೀಟರ್ ಏನಾಗುತ್ತೆ ಪರಿಧಿ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 13 ದಿನಗಳಲ್ಲಿ ಒಂದು ಕೆಲಸದ 1/6 ಭಾಗವನ್ನ ಮಾಡಬಹುದು. ಮತ್ತೆ ಚಮನ್ ಅದೇ ಕೆಲಸದ 1/7 ಭಾಗವನ್ನ 19 ದಿನಗಳಲ್ಲಿ ಮಾಡಬಹುದು. ಇಬ್ರು ಒಟ್ಟಿಗೆ ಕೆಲಸ ಮಾಡಿದ್ರೆ ಆ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನ ಬೇಕಂತ ಕೇಳಿರಿ. ನೋಡ್ರಿ ಅಮ್ಮನ್ ಏನ್ ಮಾಡ್ತಾನೆ 1/6 ಭಾಗನ ಏನ್ ಮಾಡ್ತಾನೆ 13 ದಿನದ ಮಾಡ್ತಾನೆ. ಅಂದ್ರೆ ಒಂದು ಫುಲ್ ಕೆಲಸ ಅಂದ್ರೆ ಒಂದು ವರ್ಕ್ ಕಂಪ್ಲೀಟ್ ಮಾಡಕ್ಕೆ ಏನ್ ಮಾಡ್ತಾನೆ ಎಷ್ಟು ದಿನ ಮಾಡ್ತಾನೆ ಅಂತ ಇಂಟು 6 ಮಾಡ್ಬೇಕಂದ್ರೆ ಇದು ಎಷ್ಟಾಗುತ್ತೆ ಟೋಟಲ್ ಒಂದು ವರ್ಕ್ ಫುಲ್ ಕಂಪ್ಲೀಟ್ ಮಾಡಕ್ಕೆ 78 ದಿನ ತಗೊಂತಾನೆ. ಚಮನ್ ಏನ್ ಮಾಡ್ತಾನೆ ಇಲ್ಲಿ 1/7 ಕೆಲಸನ ಎಷ್ಟು 19 ದಿನದಾಗ ಅಂದ್ರೆ ಇಂಟು 7 ಮಾಡ್ಬೇಕಂದ್ರೆ ಫುಲ್ ಒಂದ್ ಕೆಲಸ ಆಗುತ್ತೆ. ಅಂದ್ರೆ ಎಷ್ಟಾಗುತ್ತೆ 133 ಆಗುತ್ತೆ. LCM ಎಷ್ಟಾಗುತ್ತೆ ಇದ್ರದ್ದು 10,374 ಆಗುತ್ತೆ. 78 133 133 78 ಆಗುತ್ತೆ. ಇಬ್ರು ಸೇರಿ ಕೆಲಸ ಮಾಡ್ಯಾರ ಅಂದ್ರೆ 10,374 ಡಿವೈಡೆಡ್ ಬೈ ಇಬ್ರದ್ದು ಸೇರಿ ಎಫಿಷಿಯನ್ಸಿ ಎಷ್ಟಾಗುತ್ತೆ ಇಲ್ಲಿ 211 ಆಗುತ್ತೆ. ಅಂದ್ರೆ ಡಿವೈಡೆಡ್ ಬೈ 211 49.2 ದಿನದೊಳಗ ಕೆಲಸ ಮುಗಿತೈತಿ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 700 ಮೊತ್ತಕ್ಕೆ ವಾರ್ಷಿಕ 10% ಚಕ್ರ ಬಡ್ಡಿ ದರದಲ್ಲಿ ವಾರ್ಷಿಕವಾಗಿ ಬಡ್ಡಿ ಸೇರಿಸಿದ್ರೆ 2 ವರ್ಷಗಳ ನಂತರ ದೊರೆಯುವ ಒಟ್ಟು ಮೊತ್ತ ಎಷ್ಟು ಅಂತ ಕೇಳಿರಿ. ನೋಡ್ರಿ ರೇಟ್ ಏನ್ ಕೊಟ್ಟಾನ ಇಲ್ಲಿ 10% ಕೊಟ್ಟಾನ. ಅಂದ್ರೆ ಫ್ರಾಕ್ಷನ್ ಏನಾಗುತ್ತೆ ಇದು 1/10 ಆಗುತ್ತೆ. ಅಂದ್ರೆ ಪ್ರಿನ್ಸಿಪಲ್ ಟು ಅಮೌಂಟ್ ರೇಷಿಯೋ ಏನಾಗುತ್ತೆ ಪ್ರಿನ್ಸಿಪಲ್ 10 ಅಂದ್ರೆ ಪ್ಲಸ್ 1 ಮಾಡಿ ಅಮೌಂಟ್ ಏನಾಗುತ್ತೆ 11 ಆಗುತ್ತೆ. ಎಷ್ಟು ವರ್ಷ ಕೊಟ್ಟಾನ 2 ವರ್ಷ ಕೊಟ್ಟಾನ. ಅಂದ್ರೆ ಇದನ್ನ ಸ್ಕ್ವೇರ್ ಮಾಡೋಣ. 2 ಸ್ಕ್ವೇರ್ ಮಾಡಿದ್ರೆ ಪ್ರಿನ್ಸಿಪಲ್ ಎಷ್ಟಾಗುತ್ತೆ 100 ಆಗುತ್ತೆ. ಅಮೌಂಟ್ ಎಷ್ಟಾಗುತ್ತೆ 121 ಆಗುತ್ತೆ. ಈ 100 ವ್ಯಾಲ್ಯೂ ಕೊಟ್ಟ ನಮ್ಗೆ ಎಷ್ಟು 7,700 ಅಂದ್ರೆ ಇಂಟು 77 ಆಗೈತಿ. ನಮ್ಗೆ ಅಮೌಂಟ್ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಇಂಟು 77 ಮಾಡಿದ್ರೆ ಎಷ್ಟು ಬರ್ತೈತಿ 9,317 ರೂಪಾಯಿ ಏನಾಗುತ್ತೆ ಅಮೌಂಟ್ ಆಗುತ್ತೆ. ಆಪ್ಷನ್ ಈ ಕರೆಕ್ಟ್ ಆನ್ಸರ್ ಆಗುತ್ತೆ. ಕೆಂಪು ಹಸಿರು ಮತ್ತು ಗುಲಾಬಿ ಬಣ್ಣದ ಟೋಕನ್ಗಳನ್ನು ಹೊಂದಿರುವ ಒಂದು ಚೀಲದಲ್ಲಿ ಕೆಂಪು ಮತ್ತು ಹಸಿರು ಟೋಕನ್ಗಳ ಅನುಪಾತ 14:8 ಆಗೈತಿ. ಅಂದ್ರೆ ರೆಡ್ ಮತ್ತು ಗ್ರೀನ್ ರೇಷಿಯೋ ಎಷ್ಟೈತಿ 14:8 ಆಗೈತಿ. ಗುಲಾಬಿ ಮತ್ತು ಕೆಂಪು ಟೋಕನ್ಗಳ ಅನುಪಾತ 2:6 ಐತಿ. ಅಂದ್ರೆ ಪಿಂಕ್ ಮತ್ತು ರೆಡ್ ಎಷ್ಟೈತಿ 2:6 ಆಗೈತಿ. ಹಸಿರು ಮತ್ತು ಗುಲಾಬಿ ಟೋಕನ್ಗಳ ಅನುಪಾತ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ ಹಸಿರು ಮತ್ತು ಪಿಂಕ್ ನಮ್ಗೆ ರೇಷಿಯೋ ಕೇಳೋಣ. ಈ ಸೈಡ್ ನಂಬರ್ ತಗೊಂಡು ಇಲ್ಲಿ 2 1 2 3 2 3 ಆಗುತ್ತೆ. 2 4 8 2 7 2 7 ಇದೆಷ್ಟಾಗುತ್ತೆ 7 ಆಗುತ್ತೆ. 4 3 12 ಆಗುತ್ತೆ. ನಮಗೇನು ಕೇಳೋಣ ಗ್ರೀನ್ ರೇಷಿಯೋ ಪಿಂಕ್ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಅಂದ್ರೆ 12:7 ಬರ್ತೈತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಮಹಿಳೆ 80 ನಿಮಿಷಗಳ ಕಾಲ ನಿಮಿಷಕ್ಕೆ 20 ಮೀಟರ್ ವೇಗದಲ್ಲಿ ಮತ್ತು 60 ನಿಮಿಷಗಳ ಕಾಲ ನಿಮಿಷಕ್ಕೆ 55 ಮೀಟರ್ ವೇಗದಲ್ಲಿ ಪ್ರಯಾಣಿಸಿದ್ರು. ಅವರ ಸರಾಸರಿ ವೇಗ ಎಷ್ಟು ಅಂತ ಕೇಳಿರಿ. ಸರಾಸರಿ ವೇಗ ಏನಾಗುತ್ತೆ ಇಲ್ಲಿ ನಮ್ಗೆ ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ಸಮಯ ಆಗುತ್ತೆ. ಒಟ್ಟು ದೂರ ಏನಾಗುತ್ತೆ 80 ಇಂಟು 20 ನಿಮಿಷ ಹೋದ್ರೆ ಟೋಟಲ್ ಇಲ್ಲಿ 1,600 ಮೀಟರ್ ಮೊದಲಕ್ಕತಿ. ಆಮೇಲೆ ಏನಾಗುತ್ತೆ 60 ನಿಮಿಷಗಳ ಕಾಲ ಎಷ್ಟು 55 ಮೀಟರ್ ವೇಗದಲ್ಲಿ ಹೋದ್ರೆ ಎಷ್ಟಾಗುತ್ತೆ 3,300 ಮೀಟರ್ ಆಗುತ್ತೆ. ಟೋಟಲ್ ಡಿಸ್ಟೆನ್ಸ್ ಇದು ಎಷ್ಟಾಗುತ್ತೆ 4,900 ಮೀಟರ್ ಆಗುತ್ತೆ. ಟೋಟಲ್ ಟೈಮ್ ಎಷ್ಟಾಗುತ್ತೆ 4,900 ಡಿವೈಡೆಡ್ ಬೈ ಟೈಮ್ ಮೊದಲಕ್ಕೆ 80 ನಿಮಿಷ ಆಮೇಲೆ ಎಷ್ಟು ನಿಮಿಷ ಆಮೇಲೆ 60 ನಿಮಿಷ ಅಂದ್ರೆ 4,900 ಡಿವೈಡೆಡ್ ಬೈ 1,140 0 ಕ್ಯಾನ್ಸಲ್ 7 7 ಅಂದ್ರೆ 2 70 35 ಮೀಟರ್ ಪರ್ ಸೆಕೆಂಡ್ ಏನಾಗುತ್ತೆ ಅದರದ್ದು ಸ್ಪೀಡ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 533 ಮೀಟರ್ ಉದ್ದದ ಒಂದು ರೈಲು ಒಂದು ಕಂಬವನ್ನು 73 ಸೆಕೆಂಡ್ಗಳಲ್ಲಿ ದಾಟಿದ್ರೆ 420 ಮೀಟರ್ ಉದ್ದದ ವೇದಿಕೆಯನ್ನು ಸಂಪೂರ್ಣವಾಗಿ ದಾಟಲು ಆ ರೈಲು ಎಷ್ಟು ಸೆಕೆಂಡ್ಗಳನ್ನ ತೆಗೆದುಕೊಳ್ಳುತ್ತೆ ಅಂತ ಕೇಳಿದ್ರೆ ನೋಡ್ರಿ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಅದು ಡಿಸ್ಟೆನ್ಸ್ ಟ್ರೈನಿಂದ ಎಷ್ಟೈತಿ 1,533 ಮೀಟರ್ ಕೊಟ್ಟರೆ ಕಂಬ ದಾಟಕ್ಕೆ ಟೈಮ್ ಎಷ್ಟು ತೊಗೊಂಡೈತಿ 73 ಸೆಕೆಂಡ್ ಇಂಟು ಸ್ಪೀಡ್ ಕಂಡು ಹಿಡಿತೀವಿ. ಇಲ್ಲಿ ಸ್ಪೀಡ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 73 1
73 21 ಆಗುತ್ತೆ. ಅಂದ್ರೆ ಸ್ಪೀಡ್ ಎಷ್ಟು ಬಂತು ನಮಗೆ 21 ಮೀಟರ್ ಪರ್ ಸೆಕೆಂಡ್ ಬಂತು. ಅದ ನೋಡ್ರಿ ಆ ಟ್ರೈನ್ ಏನ್ ಮಾಡ್ತೈತಿ 420 ಮೀಟರ್ ಒಂದು ಪ್ಲಾಟ್ಫಾರ್ಮ್ ದಾಟಕ. ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗತ್ತದು 1533 ಪ್ಲಸ್ 420 ಈಜು ಕೊಟ್ಟು ಸ್ಪೀಡ್ ಎಷ್ಟು ಬಂದೈತಿ 21 ಬಂದೈತಿ. ನಮಗ ಟೈಮ್ ಕೇಳ್ಯಾರ ಇಂಟು ಟೈಮ್ ಆಗುತ್ತೆ. ಇದೆಷ್ಟಾಗುತ್ತೆ 1953 ಡಿವೈಡೆಡ್ ಬೈ 21 ಈಜು ಕೊಟ್ಟು ಟಿ ಈಜು ಕೊಟ್ಟು ಎಷ್ಟಾಗುತ್ತೆ ಇಲ್ಲಿ 93 ಸೆಕೆಂಡ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ.